ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆಯ ಮಾದಾಪಟ್ಟಣ ಸಮೀಪದಲ್ಲಿನ ಒಂದು ಕಲ್ಲು ಕ್ವಾರಿಯಲ್ಲಿ ಬೃಹತ್ ಬಂಡೆಯೊಂದು ಉರುಳಿ ಬಿದ್ದ ಪರಿಣಾಮವಾಗಿ 7 ಕೂಲಿ ಕಾರ್ಮಿಕರು ಮೃತಪಟ್ಟಿದ್ದು 4 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿರುವಂತಹ ಒಂದು ಘಟನೆ ಗುರುವಾರ ನಡೆದಿದೆ. ಮೃತರಲ್ಲಿ ಓರ್ವ ಯಾದಗಿರಿ ಜಿಲ್ಲೆಯವನಾಗಿದ್ರೆ ಉಳಿದೆಲ್ಲ ಕಾರ್ಮಿಕರು ಹೊರ ರಾಜ್ಯಕ್ಕೆ ಸೇರಿದವರು. ಬಿಹಾರ, ಛತ್ತೀಸ್ಗಢ, ಮಧ್ಯಪ್ರದೇಶ ರಾಜ್ಯಗಳಿಂದ ಬಂದಂತಹ ವಲಸೆ ಕಾರ್ಮಿಕರಿವರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಅರೆಸ್ಟ್ ಮಾಡಲಾಗಿದ್ದು ಮುಖ್ಯ ಆರೋಪಿ ಬಸವೇಶ್ವರ ಕ್ರಷರ್ನ ಮಾಲಕ ತಲೆಮರೆಸಿಕೊಂಡಿದ್ದಾನೆ ಅಂತ ಹೇಳಲಾಗಿದೆ. ಕ್ವಾರಿಯಲ್ಲಿ ದುರಂತ ಸಂಭವಿಸುವಂತಹ ಸಾಧ್ಯತೆ ಇದೆ ಅಂತ ಗೊತ್ತಿದ್ರೂ ಕೂಡ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇನೆ ಕಾರ್ಮಿಕರಿಂದ ಕೆಲಸ ಮಾಡಿಸಲಾಗಿದೆ. ದುರಂತಕ್ಕೆ ನಿರ್ಲಕ್ಷ್ಯನೇ ಕಾರಣ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಬಹಿರಂಗ ಆಗಿದೆ. ಕಲ್ಲು ಕ್ವಾರಿಗಳಲ್ಲಿ ಇಂತಹ ದುರಂತಗಳು ಸರ್ವೇ ಸಾಮಾನ್ಯ ಅನ್ನುವಂತ ಆಗ್ಬಿಟ್ಟಿದೆ. ಈಗ ಈ ಹಿಂದೆಯೂ ಕೂಡ ಇಂತಹ ಹಲವು ಭೀಕರ ದುರಂತಗಳು ಸಂಭವಿಸಿದಾಗ ಸರ್ಕಾರ ಎಚ್ಚೆತ್ತು ಹಲವು ಅಕ್ರಮ ಕಲ್ಲು ಕ್ವಾರಿಗಳನ್ನು ಮುಚ್ಚಿಸಿದೆ. ಆದರೆ ಮುಚ್ಚಿಸುವ ಈ ಪ್ರಹಸನ ಕೆಲವು ತಿಂಗಳವರೆಗೆ ಮಾತ್ರನೇ ನಡೀತಾ ಇರುತ್ತವೆ. ದುರಂತದ ಗಾಯ ಆರ್ತಾ ಇದ್ದ ಹಾಗೇನೆ ಕ್ವಾರಿಗಳು ಮತ್ತೆ ತೆರೆದುಕೊಳ್ತವೆ. 2021 ಜನವರಿಯಲ್ಲಿ ಶಿವಮೊಗ್ಗದ ಹುಣಸೋಡು ಗ್ರಾಮದ ಕಲ್ಲು ಕ್ವಾರಿ ಬಳಿ ಲಾರಿಯಲ್ಲಿದ್ದಂತಹ ಸ್ಫೋಟಕಗಳು ಸ್ಫೋಟಿಸಿದ ಪರಿಣಾಮ ಸುಮಾರು 6 ಕಾರ್ಮಿಕರು ಸ್ಥಳದಲ್ಲಿ ಮೃತಪಟ್ಟಿದ್ರು. ಈ ಸ್ಫೋಟದ ತೀವ್ರತೆಗೆ ಇಡೀ ಶಿವಮೊಗ್ಗ ಜಿಲ್ಲೆನೇ ಕಂಪಿಸಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರೇನಾಗವಲ್ಲಿ ಗ್ರಾಮದ ಕಲ್ಲು ಕ್ವಾರಿಯಲ್ಲಿ ಅಕ್ರಮವಾಗಿ ಬಚ್ಚಿಟ್ಟಿದ್ದಂತಹ ಸ್ಫೋಟಕಗಳನ್ನ ವಿಲೇವಾರಿ ಮಾಡುವಾಗಲೂ ಕೂಡ ಇದೇ ತರಹದ ಸ್ಫೋಟ ಸಂಭವಿಸಿತ್ತು. ಈ ಭೀಕರ ಸ್ಫೋಟದಲ್ಲೂ ಕೂಡ 6 ಜನ ಮೃತಪಟ್ಟಿದ್ರು. ಗುರುವಾರ ನಡೆದಂತಹ ದುರಂತದಲ್ಲಿ 4 ಸ್ಥಿತಿ ಗಂಭೀರ ಇದೆ. ಭವಿಷ್ಯದಲ್ಲಿ ಅವರು ಎಲ್ಲರಾಗೆ ಎದ್ದು ಓಡಾಡೋದಿಕ್ಕೂ ಕೂಡ ಕಷ್ಟ. ಸಾಧಾರಣವಾಗಿ ಈ ಕಲ್ಲು ಕ್ವಾರಿಯಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿ ದುರಂತಗಳು ನಡೀತಾನೆ ಇರ್ತವೆ. ಸಾವುಗಳು ಸಂಭವಿಸಿದಾಗ ಮಾತ್ರನೇ ಈ ದುರಂತಗಳು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತವೆ. ಮತ್ತೆ 1-2 ಸಾವುಗಳನ್ನ ಮಾಧ್ಯಮ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ದಿನಾ ಸಾಯೋರಿಗೆ ಅಳವ್ರು ಯಾರು ಅನ್ನೋ ಹಾಗೆ ಸಾರ್ವಜನಿಕರು ಕೂಡ ಆ ದಿಕ್ಕಿಗೆ ತಿರುಗಿ ನೋಡೋದಿಲ್ಲ. ಹೀಗಿರುವಾಗ ಆ ಗಾಯಗೊಂಡ ಕಾರ್ಮಿಕರ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ? ಇಂತಹ ದುರಂತದಲ್ಲಿ ಮೃತಪಡುವ ಅಥವಾ ಗಾಯಗೊಂಡ ಬಹುತೇಕ ಕಾರ್ಮಿಕರು ವಲಸೆ ಬಂದವರು ಇರ್ತಾರೆ. ಅವ್ರ ಪರವಾಗಿ ಮಾತಾಡೋರು, ಅವ್ರಿಗಾಗಿ ಪ್ರತಿಭಟಿಸೋರು ಯಾರೂ ಇರದೇ ಇರೋ ಕಾರಣ ಕ್ವಾರಿ ಮಾಲೀಕರು ಕೊಟ್ಟು ಪರಿಹಾರವನ್ನು ಪಡೆದುಕೊಂಡು ಅವರು ಸುಮ್ಮನಿರ್ಬೇಕಾಗತ್ತೆ. ಬಹುತೇಕ ಅಸಂಘಟಿತ ಕಲ್ಲು ಕ್ವಾರಿ ಕಾರ್ಮಿಕರಿಗೆ ಸರಿಯಾದ ವಿಳಾಸಗಳೇ ಇರೋದಿಲ್ಲ. ಯಾವುದೇ ಸೌಲಭ್ಯಗಳಿಲ್ಲದೇನೆ ದಿನಗೂಲಿಯನ್ನೇ ನೆಚ್ಚಿಕೊಂಡಂತಹ ಇವರು ಕೆಲಸದ ಸಂದರ್ಭದಲ್ಲಿ ಗಾಯಗೊಂಡ್ರೆ ಶಾಶ್ವತವಾಗಿ ಅಂಗವಿಕಲರಾಗಿ ಬದುಕು ಕಳಿಬೇಕಾಗತ್ತೆ. ಯಾವುದೇ ಪರಿಹಾರ ಇವರಿಗೆ ದೊರಕೋದಿಲ್ಲ. ಈಗ ಮೃತಪಟ್ಟ 6 ಮಂದಿ ಕಾರ್ಮಿಕರು ವಲಸೆ ಕಾರ್ಮಿಕರಾಗಿರೋದ್ರಿಂದ ಪರಿಹಾರದ ವಿಷಯದಲ್ಲಿ ಹೆಚ್ಚು ಕಾಳಜಿ ವಹಿಸೋದಿಕ್ಕೆ ಆಗೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಕಾರ್ಮಿಕರಿಗೆ ನಿಯಮಾನುಸಾರ ಪರಿಹಾರವನ್ನ ನೀಡಲಾಗೋದು. ಕಲ್ಲು ಕ್ವಾರಿಯ ಮಾಲಕರೇನೆ ಈಗ ದುರಂತಕ್ಕೆ ಹೊಣೆಯಾಗಿರೋದ್ರಿಂದ ಅವ್ರ ಮೂಲಕ ಪರಿಹಾರವನ್ನ ಕೊಡಿಸಲಾಗುವುದು ಅಂತ ಮುಖ್ಯಮಂತ್ರಿಯವರು ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರ ಆಗ್ಲಿ ಕಲ್ಲು ಕ್ವಾರಿ ಮಾಲೀಕರಾಗ್ಲಿ ಸರಿಯಾದ ಪರಿಹಾರವನ್ನ ನೀಡದೇ ಇದ್ರೆ ಅದಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗುವಂತ ಯಾವ ಸಾಮರ್ಥ್ಯನೂ ಕೂಡ ಈ ಕಾರ್ಮಿಕರಿಗೆ ಇಲ್ಲ ಅನ್ನೋದು ಗೊತ್ತಿರುವಂತಾನೆ ವಿಷಯ ಆಗಿದೆ. ಬಾಯಿ ಮಾತಿನಲ್ಲಿ ಪರಿಹಾರವನ್ನ ಘೋಷಿಸಲಾಗತ್ತೆ ಹೊರತು ಅದು ಎಷ್ಟರ ಮಟ್ಟಿಗೆ ಯಾವಾಗ ಕಾರ್ಮಿಕರ ಕುಟುಂಬದ ಕೈ ಸೇರುತ್ತೆ ಅನ್ನುವಂಥ ಭರವಸೆ ಯಾರಿಗೂ ಇಲ್ಲ. ಸಿಕ್ಕಿದಷ್ಟನ್ನ ಪಡೆದುಕೊಂಡು ಅವರು ತಮ್ಮ ಊರಿಗೆ ಸೇರ್ತಾರೆ. ತಮ್ಮ ಹಕ್ಕಿಗಾಗಿ ಮತ್ತೆ ಪರ ಊರಿಗೆ ಬಂದು ಉಳಿದುಕೊಂಡು ಹೋರಾಡುವಂತಹ ಶಕ್ತಿ ಅವರಿಗಿರೋದಿಲ್ಲ. ರಾಜ್ಯದ ಕಾರ್ಮಿಕ ಇಲಾಖೆಯ ವಿವಿಧ ಮಂಡಳಿಗಳಲ್ಲಿ 1.72 ಕೋಟಿ ಕಾರ್ಮಿಕರು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ಇವರಲ್ಲಿ 25 ಲಕ್ಷ ಕಟ್ಟಡ ಕಾರ್ಮಿಕರಿದ್ದಾರೆ. ಆದರೆ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರುವಂತಹ ಕಾರ್ಮಿಕರು ಈ ನೋಂದಣಿಗಳಲ್ಲಿ ಅವಕಾಶವನ್ನ ಪಡ್ಕೊಂಡಿಲ್ಲ. ಈ ಕ್ವಾರಿಯಂತಹ ಅಪಾಯಕಾರಿ ಸ್ಥಳಗಳಲ್ಲಿ ದುಡಿಯುವಂತಹ ವಲಸೆ ಕಾರ್ಮಿಕರ ಬಗ್ಗೆ ಯಾವ ಕಾರ್ಮಿಕ ಇಲಾಖೆ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಅಂದ್ರೆ ಒಂದ್ ರೀತಿಯಲ್ಲಿ ಬಳಸಿ ಎಸೆಯಲ್ಪಡುವಂತಹ ಕಾರ್ಮಿಕರು ಇವರು. ಇವತ್ತು ಬೆಂಗಳೂರು ಸೇರಿದ ಹಾಗೆ ನಗರಗಳ ಬಹುತೇಕ ಕಟ್ಟಡ ನಿರ್ಮಾಣ ಕಾಮಗಾರಿಗಳಲ್ಲಿ ದುಡಿಯುವವರು ಹೊರ ರಾಜ್ಯಗಳಿಂದ ಬಂದಂತಹ ವಲಸೆ ಕಾರ್ಮಿಕರೇನೆ. ಕಲ್ಲು ಕ್ವಾರಿಯಂತಹ ಅಪಾಯಕಾರಿ ಸ್ಥಳಗಳಲ್ಲಿ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಕೆಲಸ ಮಾಡೋರು ಕೂಡ ಇವರ ಈ ದುಡಿಮೆಯನ್ನ ಸರ್ವ ರೀತಿಯಲ್ಲಿ ಬಳಸ್ಕೊಳ್ತಾ ಅವರು ಆ ಸಂದರ್ಭದಲ್ಲಿ ಜೀವಪಾಯವನ್ನ ತಂದುಕೊಂಡಾಗ ಮಾತ್ರನೇ ಹೊರ ರಾಜ್ಯದ ಕಾರ್ಮಿಕರು ಅನ್ನುವಂಥ ಒಂದು ಹಣೆಪಟ್ಟಿ ಕೊಟ್ಟು ಸೂಕ್ತ ಪರಿಹಾರ ನೀಡೋದಕ್ಕೆ ಹಿಂಜರಿಯೋದು ಅಮಾನವೀಯವಾಗಿದೆ. ಈ ನಾಡಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಗಲ್ ಕೊಡೋದಿಕ್ಕೆ ಬಂದಂಥ ಈ ಕಾರ್ಮಿಕರು ತಾವಾಗಿನೇ ಏನು ಬಂದವರಲ್ಲ. ಕಡಿಮೆ ವೇತನಕ್ಕೆ ದುಡಿತಾರೆ ಅನ್ನೋ ಕಾರಣಕ್ಕಾಗಿ ಕರ್ನಾಟಕದ ಮಧ್ಯವರ್ತಿಗಳೇ ಇವರನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರ್ತಾರೆ. ಅವ್ರ ದುಡಿಮೆ, ಬೆವರು, ರಕ್ತವನ್ನ ಬಳಸ್ಕೊಂಡ ಮೇಲೆ ಅವ್ರ ಬದುಕು ಭವಿಷ್ಯದ ಜವಾಬ್ದಾರಿಯನ್ನ ಹೊತ್ಕೊಳ್ಳೋದು ನಮ್ಮ ಸರ್ಕಾರದ ಕರ್ತವ್ಯ ಆಗ್ಬೇಕಾಗತ್ತೆ. ವಲಸೆ ಕಾರ್ಮಿಕರಿಗೆ ನ್ಯಾಯಯುತ ಪರಿಹಾರ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದಾದ್ರೆ ಅವರನ್ನ ಇಲ್ಲಿ ಕರೆಸಿ ದುಡಿಸ್ಕೊಳ್ಳೋದಾದ್ರೂ ಯಾಕೆ? ಸರ್ಕಾರ ಮೊಟ್ಟ ಮೊದಲು ಈ ರಾಜ್ಯದ ಅಕ್ರಮ ಕ್ವಾರಿಗಳನ್ನ ಗುರುತಿಸಿ ಅವುಗಳನ್ನ ಮುಚ್ಚಿಸುವಂತ ಕೆಲಸವನ್ನ ಮೊದಲು ಮಾಡಬೇಕಾಗಿದೆ. ಮತ್ತೆ ಇದೇ ಸಂದರ್ಭದಲ್ಲಿ ಗುರುತಿಸಿರುವಂತಹ ಸಕ್ರಮ ಕ್ವಾರಿಗಳಲ್ಲಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ವರದಿಯನ್ನ ತರಿಸ್ಕೊಳ್ಬೇಕು. ಕ್ವಾರಿಗಳ ಕೆಲಸ ಮುಗಿದ ಬಳಿಕ ಆ ಅಪಾಯಕಾರಿ ಹೊಂಡಗಳನ್ನು ತೆರೆದಿಟ್ರೆ ಮಳೆಗಾಲದಲ್ಲಿ ಸಂಭವಿಸುವಂತಹ ದುರಂತಗಳ ಬಗ್ಗೆಯೂ ಕೂಡ ಸರ್ಕಾರ ಮುಂಜಾಗ್ರತೆಯನ್ನು ವಹಿಸಬೇಕು.
ಇದೇ ಸಂದರ್ಭದಲ್ಲಿ ಕ್ವಾರಿಗಳಲ್ಲಿರುವಂತಹ ಕಾರ್ಮಿಕರನ್ನ ಗುರುತಿಸಿ ಅವರಲ್ಲಿ ವಲಸೆ ಕಾರ್ಮಿಕರೆಷ್ಟು ಮತ್ತೆ ಈ ರಾಜ್ಯದ ಕಾರ್ಮಿಕರೆಷ್ಟು ಅನ್ನುವಂಥ ದಾಖಲೆಗಳು ಸರ್ಕಾರದಲ್ಲಿ ಇರಬೇಕು. ಈ ಕ್ವಾರಿಗಳು ಹೊರ ರಾಜ್ಯದ ಕಾರ್ಮಿಕರನ್ನ ಅಕ್ರಮವಾಗಿ ದುಡಿಸ್ಕೊಳ್ತಾ ಇದ್ರೆ ಕ್ವಾರಿ ಮಾಲೀಕರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು. ವಲಸೆ ಕಾರ್ಮಿಕರಿಗೆ ಸೂಕ್ತ ವೇತನ, ಆಶ್ರಯ, ಪರಿಹಾರ ನೀಡೋದಿಕ್ಕೆ ಸಾಧ್ಯ ಇದ್ರೆ ಮಾತ್ರನೇ ಅವರನ್ನ ದುಡಿಮೆಗೆ ಬಳಸ್ಕೊಳ್ಳುವಂತ ಒಂದು ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗಬೇಕಾಗಿದೆ. ನಮ್ಮ ನಾಡಿನ ಅಭಿವೃದ್ಧಿ ಕಾರ್ಯಗಳಿಗಾಗಿ ವಲಸೆ ಕಾರ್ಮಿಕರು ಮಾಡುವಂತಹ ಬಲಿದಾನಗಳನ್ನ ನಾವು ಯಾವ ಕಾರಣಕ್ಕೂ ಕ್ಷುಲ್ಲಕವಾಗಿ ಕಾಣಬಾರ್ದು. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.